ಸಕ್ಕರೆ ನಾಡಿನ ಜನ ಮನೆಗೆಲ್ಲಲು ನಾಯಕರ ನಡುವೆ ವಾಕ್ಸಮರ ತಾರಕಕ್ಕೇರಿದೆ. ನಮ್ಮ ಕುಟುಂಬದ ಅಂಬರೀಶ್, ನಟರಾದಂತ ದರ್ಶನ್, ಯಶ್ ಹೆಸರನ್ನ ಬಳಸದೆ ಕೇವಲ 2 ದಿನಗಳ ಕಾಲ ಪ್ರಚಾರ ಮಾಡಿ ಅಂತ ಸುಮಲತಾಗೆ ಕುಮಾರಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಜೋಡೆತ್ತುಗಳ ಪದಕ್ಕೂ ಎಚ್ಡಿಕೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಬನ್ನಿ ಎಚ್ಡಿಕೆ ಟಾಕ್ ಫೈಟ್ ಹೇಗಿತ್ತು ಅಂತ ನೋಡ್ಕೊಂಡ್ ಬರೋಣ. ಅಂಬಿ ಹೆಸರು ಬಳಸದೆ ಮತ ಕೇಳ್ತೀನಿ. ನಾನು ಅಂಬರೀಶ್ ಹೆಸರನ್ನ ಚುನಾವಣೆಯಲ್ಲಿ ಎಂದೂ ಉಪಯೋಗ ಮಾಡಿಲ್ಲ. ಅಂಬರೀಶ್ ಬದುಕಿದ್ದಾಗ ಅವ್ರು ಯಾವ ರೀತಿ ನೋಡ್ಕೊಂಡಿದ್ದಾರೆ, ನಾನು ಯಾವ ರೀತಿ ನೋಡ್ಕೊಂಡಿದ್ದಾರೆ ನನಗೆ ಗೊತ್ತಿದೆ. ಅಂಬರೀಶ್ ಅವ್ರ ಹೆಸರನ್ನ ನಾನು ದುರುಪಯೋಗ ಪಡಿಸ್ಕೊಂಡು ಚುನಾವಣೆ ನಡೆಸ್ಲಿಕ್ಕೆ ಬಂದಿಲ್ಲ. ನಾನು ಮೊನ್ನೆನೂ ಹೇಳಿದ್ದೇನೆ, ರಾಜ್ಯದ ಮುಖ್ಯಮಂತ್ರಿ ಆಗಲ್ಲ, ಅಂಬರೀಷ್ನ ಒಬ್ಬ ಸ್ನೇಹಿತನಾಗಿ ನಾನು ಕೊನೆಯ ಅಂತ್ಯಕ್ರಿಯೆಯಲ್ಲಿ ಏನು ಗೌರವ ಸಲ್ಲಿಸಬೇಕು ಸಲ್ಲಿಸಾಗಿದೆ, ಅಲ್ಲಿಗೆ ಮುಗೀತು. ಅಂಬರೀಷ್ ಹೆಸರನ್ನ ಉಪಯೋಗ ಮಾಡ್ಕೊಂಡು ದುರುಪಯೋಗ ಪಡಿಸ್ಕೊಂಡು ಚುನಾವಣೆ ನಡೆಸ್ಕೊಳ್ಳೋಕೆ ಹೊರಟಿರ್ತಕ್ಕಂಥದ್ದು ಅವ್ರು ಹೊರಟಿರ್ತಕ್ಕಂಥದ್ದು. ನನಗೇನು ಅಂಬರೀಷ್ ಅವಶ್ಯಕತೆ ಇಲ್ಲ. ಅಲ್ಲಿ ಚುನಾವಣೆಯಲ್ಲಿ ಅಂಬರೀಷ್ ಹೆಸರಿನಲ್ಲಿ ಓಟ್ ಕೇಳಬೇಕಾದಂಥದ್ದು ದುಡಿಮೆ ಮಾಡಿದ್ದೇನೆ. ಅವತ್ತು ಸುಮಲತಾ ಎಲ್ಲಿ ಹೋಗಿದ್ರು? ಮಂಡ್ಯ ಜಿಲ್ಲೆಯಲ್ಲಿ ಆ ರೈತ ಕುಟುಂಬಗಳು, ಹಲವಾರು ಕುಟುಂಬದ ಹೆಣ್ಣು ಮಕ್ಕಳು ಅನಾಥರಾದಾಗ ಪಾಪ ಈ ಅಮ್ಮ ಎಲ್ಲಿ ಬಂದಿದ್ರು? ಅವತ್ತು ಅನಾಥ ಕುಟುಂಬದ ಹೆಣ್ಣು ಮಕ್ಕಳಿಗೆ ಬದುಕಲಿಕ್ಕೆ ದಾರಿ ತೋರಿಸಿರ್ತಕ್ಕಂಥವ್ನು ಈ ಕುಮಾರಸ್ವಾಮಿ. ನನಗದರ ಅವಶ್ಯಕತೆ ಇಲ್ಲ. 2 ದಿವಸ ಅಲ್ಲ, 2 ಗಂಟೆ 2 ನಿಮಿಷ ಅಂಬರೀಷ್ ಹೆಸರನ್ನ ಹೇಳಲಿಕ್ಕೆ ತಯಾರಾಗಿಲ್ಲ. ಅವ್ರ ಹೆಸರಲ್ಲಿ ಓಟ್ ಕೊಡಿ ಅಂತ ಹೇಳಿ, ನಾನು ದುಡಿಮೆ ಮೇಲೆ ಓಟ್ ಕೊಡಿ ಅಂತ ಕೇಳ್ತೀನಿ ಹೊರತು ಅವ್ರಿಗೆ ಅಂಬರೀಷ್ ಹೆಸರೇ ಅವ್ರಿಗೆ ಇರ್ತಕ್ಕಂಥದ್ದು ಇದು ಬಂಡವಾಳ. ಅಂಬರೀಷ್ ಹೆಸರು ಬಿಟ್ಟರೆ ಅವ್ರಿಗೇನು ಬಂಡವಾಳ ಇದೆ? ಜೋಡೆತ್ತುಗಳೆಲ್ಲ ಫಸಲು ಕದ್ದು ತಿನ್ನುವ ಎತ್ತುಗಳು. ಇವರು ಬಂದು ಓಹೋ ಏನು ಎತ್ತುಗಳಂತೀವು, ಜೋಡೆತ್ತು. ಇವು ಜೋಡೆತ್ತು ಅಂದರೆ ಹೊಲದಲ್ಲಿ ಉಡ್ತು ಕೆಲಸ ಮಾಡವಲ್ಲ. ಇವು ರೈತರು ಬೆಳೆದು ಫಸಲಿರ್ತದಲ್ಲ, ಅರ್ಧ ರಾತ್ರಿ ಹೋಗಿ ಫಸಲನ್ನ ತಿಂದು ದಷ್ಟಪುಷ್ಟವಾಗಿ ಹೋಗಂತವು. ಇವು ಎಲ್ಲೋಗಿದ್ರು? 30 ಜನ ಸತ್ತಾಗ ಅವ ಜನಗಳ ಕಷ್ಟಕ್ಕೆ ಹೋದವನು ಇಲ್ಲಿ ಕೂತವನಿಲ್ಲಿ ಜಿಲ್ಲೆ ಮಗ ಪುಟ್ಟರಾಜು. ಯಾವಲೋ ಹಿಂದೆ ಬೀಗ್ರೂಟ ಮಾಡ್ಕೊಂಡು ನಂಜನಗೂಡಿಂದ ಬತ್ತಿದ್ದಾಗ ಮೈಸೂರು ರೋಡಲ್ಲಿ 19 ಜನವೋ 20 ಜನವೋ 39 ಜನ ಅಲ್ಲಿ ತೀರ್ಕೊಂಡೋದಾಗ ಯಾರಪ್ಪ ಬಂದಿದ್ರು? ಜೋಡೆತ್ತುಗಳು ಬಂದಿದ್ವ? ಇಲ್ಲ ಏನು ಅಮ್ಮನ ಬಗ್ಗೆ ಪ್ರೀತಿ ಮಾಡ್ಕೊಂಡ್ ಬಂದವ್ರಂತಲ್ಲ, ಅಮ್ಮನ ಉಳ್ಸೋಕ್ಕೆ ಅವ್ರುಗಳೇನಾದ್ರು ಬಂದಿದ್ರ ಅಲ್ಲಿಗೆ? ನೀರಲ್ಲಿ ಬಿದ್ದಂತ ಆ ಶವಗಳನ್ನು ಹೊರಗಡೆ ತೆಗಿಯಕ್ಕೆ ಮಾತಾಡಕ್ ನನ್ನ ಹತ್ರ ಬಹಳ ಇಶ್ಯೂಗಳಿದೆ. ನಮ್ಮನ್ನ ಸೋಲಿಸಲು ಕುತಂತ್ರ. JDS ಪಕ್ಷದ ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಸ್ವಲ್ಪ ಭಿನ್ನಾಭಿಪ್ರಾಯ ಇರತಕ್ಕಂಥದ್ದು, ಒಂದು ಕುತಂತ್ರದ ರಾಜಕೀಯ ನಡೀತಾ ಇರತಕ್ಕಂಥದ್ದು ಮಂಡ್ಯ, ಹಾಸನ ಮತ್ತು ತುಮಕೂರು ನಗರದಲ್ಲಿ ಅಷ್ಟೇ, ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ. ಅದು ಹೊರತುಪಡಿಸಿ ಇನ್ನೆಲ್ಲೂ ಯಾವುದೇ ಸಮಸ್ಯೆಗಳಿಲ್ಲ. ಅದು ದೇವೇಗೌಡರ ಕುಟುಂಬದ ಗುರಿ. ದೇವೇಗೌಡರ ಕುಟುಂಬವನ್ನು ನಿರಂತರವಾಗಿ ಕಳೆದ 50 ವರ್ಷಗಳಿಂದ ಸರ್ವನಾಶ ಮಾಡಬೇಕು ಅಂತ ಏನು ಒಂದು ವರ್ಗ ಹೊರಟು ಯಶಸ್ಸನ್ನು ಇಲ್ಲಿವರೆಗೆ ಏನು ಕಂಡಿಲ್ಲ. ಈಗಲೂ ಅದೇ ವರ್ಗ ಹೊರಟಿರ್ತಕ್ಕಂಥದ್ದು. ಸುರೇಶ್, TV5 ಮೈಸೂರು.